ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಸೊ ಬಿಟ್ಟುಗಂತೂ ತುಂಬ ಹುಷಾರಿಲ್ಲ, 2 ದಿನ ಆಯಿತು. ಸೊ ಅವಳು ಕೂಗ್ತಾ ಇರೋದಕ್ಕೆ ಅವಳನ್ನೇ ಎತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಬಿಟ್ಟುಗಂತೂ ತುಂಬ ಹುಷಾರಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಒಂದು ಹೋಗಬೇಕಾಗಿತ್ತು. ಅವಳು ಸ್ವಲ್ಪ ವಾಂತಿ, ವಾಮಿಟಿಂಗು ಮತ್ತು ಈ ಥರ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಸ್ವಲ್ಪ ಇನ್ಫೆಕ್ಷನ್ ಏನಾದರೂ ಆಗಿರ್ಬೋದೇನೋ ಅಷ್ಟೇ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ವಿ, 2 ದಿನದ ಹಿಂದೆಯೇ ತೋರಿಸ್ಕೊಂಡು ಬಂದಿದ್ವಿ. ಆದರೂ ಕೂಡ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕಿರಿಕಿರಿ ಜಾಸ್ತಿ ಅವಳು. ಹಾಗಾಗಿ ಇನ್ನೊಂದು ಸರಿ ಹಾಸ್ಪಿಟ್ಲಿಗೆ ಹೋಗಬೇಕಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬಂದರೆ ಆಯ್ತು ಅಂತ. ಸೊ ಇವತ್ತು ಶುಕ್ರವಾರ ಬೇರೆ, ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನಂತರ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದರೆ ಆಯ್ತಂತ. ಸೊ ಕಿರಿಕಿರಿ ಮಾಡ್ತಾ ಇದ್ದಕ್ಕೆ ಅವಳನ್ನು ಸಹ ಎತ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂವನ್ನು ಮಾಡುವ. ಸೊ ಇವಾಗ ತಾನೇ ನಾವು ಮನೆಯಿಂದ ಹೊರಟಿದ್ದೀವಿ. ಸೊ ಉಡುಪಿಗೆ ಹೋಗ್ತಾ ಇದ್ವಿ ತೋರಿಸ್ಲಿಕ್ಕಂತ ಹಾಸ್ಪಿಟ್ಲಿಗೆ, ನಾನು ಮತ್ತು ನನ್ನ ಹಸ್ಬೆಂಡು. ಇವಾಗ ಹಾಸ್ಪಿಟ್ಲ್ ತೋರಿಸ್ಲಿಕ್ಕಂತ ಹೊರಡ್ತಾ ಇದ್ವಿ. ಅವರು ಕೂಡ ನೋಡ್ತಾಯಿದ್ರು ವಿಡಿಯೋ ಮಾಡುವಾಗ. ಸೊ ಬಿಟ್ಟು ಅಂತರೂ ತುಂಬ ಅಂದರೆ ತುಂಬ ವೀಕ್ ಆಗಿಬಿಟ್ಟಿದ್ಲು. ಸೊ ಹಾಗಾಗಿ ಅವಳು ಹಾಸ್ಪಿಟ್ಲಿಗೆ ಬೇಗ ತೋರಿಸ್ಕೊಂಡು ಬರುವ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಹಾಸ್ಪಿಟ್ಲಿಗೆ ಇವಾಗ ಬಂದ ತಕ್ಷಣವೇ ಸ್ವಲ್ಪ ಚೀಟಿ ಮಾಡಲಿಕ್ಕಂತ ಹೋಗ್ತಿದ್ವಿ. ತುಂಬ ರಶ್ ಇತ್ತು ಹಾಸ್ಪಿಟ್ಲ್ ಅಂದ್ರೂ. ಅವಳು ಸ್ವಲ್ಪ ಕೂಗೋದು ಹಾಗೆ ಹೀಗೆ ಎಲ್ಲ ಮಾಡ್ತಾಯಿದ್ಲು. ಅವಳು ಹುಷಾರೇ ಆಗ್ತಿರ್ಲಿಲ್ಲ, ಅವಳು ತುಂಬ ಇದು ಮಾಡ್ಕೊಳ್ತಾ ಇದ್ಲು. ಸೊ ಅವಳು ಕೂಡ ತುಂಬ ಕೂಗ್ತಾ ಇದ್ಲು, ಸಮಾಧಾನವೇ ಆಗ್ತಾ ಇರಲಿಲ್ಲ. ಸೊ ಇವಾಗ ಚೀಟಿ ಮಾಡಿಸ್ಬಿಟ್ಟೆಲ್ಲ ಕೂತ್ಕೊಂಡಿದ್ವಿ, ವೇಟ್ ಮಾಡ್ತಾಯಿದ್ವಿ. ಸೊ ತುಂಬ ಲೇಟ್ ಆಯಿತು ಹಾಸ್ಪಿಟ್ಲ್ ತೋರಿಸೋ ಅಷ್ಟೊತ್ತಿಗೆ. ಹಾಗಾಗಿ ಈಗ ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಹೋಗುವ ಅಂತ ಹೇಳಿ ಸೊ ಊಟ ಮಾಡಲಿಕ್ಕೆ ಹೋಗಿದ್ವಿ. ಸೊ ರೊಟ್ಟಿ ಊಟ ಎಲ್ಲ ಮಾಡಿದ್ವಿ. ಅವಳು ಸ್ವಲ್ಪ ತಿಂತಾಳೆ ಅಥವಾ ಅನ್ನ ಏನಾದರೂ ಅಂತೇಳಿ ತಿಂತಾ ಇರಲಿಲ್ಲ, ಸ್ವಲ್ಪ ಕೂಗ್ತಾ ಇದ್ಲು. ಸೊ ಹಾಗಾಗಿ ತೋರಿಸ್ಕೊಂಡು ಇವಾಗ ಬಂದ್ವಿ ಮನೆಗೆ. ಸೊ ಫ್ರೆಂಡ್ಸ್, ಇವಾಗ ತಾನೇ ಬಿಟ್ಟು ನಾವು ಹಾಸ್ಪಿಟ್ಲಿಂದ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಅವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿರೋದ್ರಿಂದ ಈ ಥರ ಆಗಿರ್ಬೋದು ಅಂತ ಹೇಳಿದ್ದು. ಹಾಗಾಗಿ ಸ್ವಲ್ಪ ಆ್ಯಂಟಿಬಯೋಟಿಕ್ ಮತ್ತು ಸಿರಪ್ ಎಲ್ಲ ಚೇಂಜ್ ಕೂಡ ಮಾಡಿದ್ದು. ಇದು 1-2-3 ದಿನದಲ್ಲಿ ಅವಳು ರಿಕವರಿ ಆಗ್ತಾಳೆ ಅಂತ ಸಹ ಹೇಳಿದರು. ಸೊ ಇವಾಗ ತಾನೇ ಕರ್ಕೊಂಡ್ಬಂದ್ವಿ, ಅರೌಂಡ್ 2 o'clock ಆಗಿರ್ಬೋದು. ಇವಾಗ ಒಳ್ಳೆ ಕರ್ಕೊಂಡು ಬರೋಷ್ಟೊತ್ತಿಗೆ ಮನೆಗೆ. ಸೊ ಈ ಥರ ಇವತ್ತಿನ ಬ್ಲಾಗ್ಸ್ ಆಗಿತ್ತು. ಸೊ ಭಯಪಡೋದೇನಿಲ್ಲ ಅಂತ ಹೇಳಿದರು. ಚೂರು ಕಿರಿಕಿರಿ ಮಾಡ್ತಿದ್ದಾಳೆ. ಸೊ ಹುಷಾರಿಲ್ಲದೆ ಇದ್ದರೆ ಮಕ್ಕಳು ಹಾಗೆ ತಾನೇ ಸ್ವಲ್ಪ ಕಿರಿಕಿರಿ ಅದು ಇದು ಮಾಡೋದು. ಸೊ ಈ ಥರ ಇವತ್ತಿನ ಬ್ಲಾಗ್ಸ್ ಇತ್ತು. ಸೊ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.